ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಇವತ್ತು ಐರಾದು 4th ಇಯರ್ ಬರ್ಡೇಗೆ ಫೋಟೋ ಶೂಟ್ ಮಾಡಿಸೋಣ ಅಂತ ಫೋನ್ ಮಾಡಿ ಕೇಳಿದೆ. ಅವರು ಬರ್ಡೇಗಿಂತ ಮುಂಚೆನೇ ಮಾಡಿಸ್ಕೊಂಬಿಡಿ, ಯಾಕೆಂದರೆ ಬರ್ಡೇ ಹತ್ತಿರ ಬಂದಾಗ ನಾನು ಫ್ರೀ ಇರ್ತೀನೋ ಇರಲ್ವೋ ಅಂತ ಹೇಳಿದ್ರು ಸ್ಟುಡಿಯೋದವರು. ಹಾಗಾಗಿ ಬರ್ಡೇಗಿಂತ 1 ವೀಕ್ ಮುಂಚೆನೇ ಫೋಟೋ ಶೂಟ್ ಮಾಡಿಸ್ತಾ ಇದ್ದೀನಿ. 4th ಇಯರ್ ಬರ್ಡೇ ಆಗಿರೋದ್ರಿಂದ ಅವರಪ್ಪ ಬೇರೆ ಇಲ್ಲಿ ಇರಲ್ಲ, ಹೊರಗಡೆ ಎಲ್ಲೂ ಹೋಗಲ್ಲ, ಸೊ ಗ್ರ್ಯಾಂಡಾಗಿ ಏನು ಸೆಲೆಬ್ರೇಷನ್ಸ್ ಇರಲ್ಲ. ಹಾಗಾಗಿ ಒಂದು ನೆನಪಿಗೆ ಅಂತ ಫೋಟೋ ಶೂಟ್ ಆದರೂ ಮಾಡಿಸಿ ಇಟ್ಕೊಳ್ಳೋಣ ಅಂತ ಹೇಳಿ ಇವತ್ತು ಫೋಟೋ ಶೂಟಿಗೆ ರೆಡಿ ಮಾಡ್ಕೊಂಡಿದ್ದೀವಿ. ಅವಳನ್ನ ಯಾವ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ, ಜೊತೆಗೆ ನನ್ನ ಮಗುನೂ ಕೂರಿಸಿ ಒಂದೆರಡು ಫೋಟೋಸ್ ತೆಗೆಸ್ಕೊಳ್ಳೋಣ ಅಂತ ಹೇಳಿ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಮಕ್ಕಳಿಬ್ಬರು ರೆಡಿ ಇದ್ದಾರೆ, ನಾನು ಕೂಡ ರೆಡಿ ಇದ್ದೀನಿ. ತಡ ಮಾಡೋದು ಬೇಡ, ಫೋಟೋ ಸ್ಟುಡಿಯೋಗೆ ಹೋಗೋಣ ಬನ್ನಿ. ನಾವು ಬಂದಿರೋ ಸ್ಟುಡಿಯೋ ಇರೋದು ಚಿಂತಾಮಣಿಯಲ್ಲೇ, ಥೀಮ್ ಫೋಟೋಗ್ರಫಿ ಅಂತ ಹೇಳ್ಬಿಟ್ಟು ಈಗ ಸ್ಟುಡಿಯೋ ಹತ್ರ ಹೋಗ್ತಾ ಇದ್ದೀವಿ. 1 ವೀಕ್ ಮುಂಚೆನೇ ಕಾಲ್ ಮಾಡಿ ಡೇಟ್ ಕನ್ಫರ್ಮ್ ಮಾಡ್ಕೊಂಡಿದ್ದೆ. ಕಾಸ್ಟ್ಯೂಮ್ ಕೂಡ ಅವ್ರದ್ದೇ ಇರುತ್ತೆ ನ್ಯೂ ಬಾರ್ನ್ ಬೇಬೀಸಿಗೆಲ್ಲ. ಬಟ್ ನಾನು ಬರ್ಡೇ ಶೂಟ್ ಆಗಿರೋದ್ರಿಂದ ನನ್ನ ಮಗಳಿಗೆ ನಾನು ಯಾವ ಕಾಸ್ಟ್ಯೂಮನ್ನು ಸೆಲೆಕ್ಟ್ ಮಾಡಿದ್ದೆ ಅದೇ ಬಟ್ಟೆನಲ್ಲಿ ಫೋಟೋಸನ್ನು ತೆಗೆಸಬೇಕು ಅಂತ ಹೇಳಿ ಮನೆಯಿಂದಲೇ ರೆಡಿ ಮಾಡಿಕೊಂಡು ಕರ್ಕೊಂಡು ಬಂದಿದ್ದೆ. ಒಳಗಡೆ ಎಲ್ಲ ತುಂಬ ಪ್ರಾಪರ್ಟೀಸನ್ನು ಇಟ್ಕೊಂಡಿದ್ರು. ಜೊತೆಗೆ ನಾವು ಬಂದಾದ್ಮೇಲೆ ಸ್ವಲ್ಪ ಡೆಕೋರೇಷನ್ಸ್ ಎಲ್ಲ ಬಾಕಿ ಇದ್ದಿದ್ದರಿಂದ ಅವ್ರ ಕೆಲಸ ಮಾಡ್ಕೊಳ್ತಾಯಿದ್ರು. ನಾವೆಲ್ಲ ಸ್ಟುಡಿಯೋನ ಒಂದು ರೌಂಡ್ ಹಾಕ್ಕೊಂಡು ನೋಡ್ಕೊಂಡು ಬಂದ್ವಿ. ತುಂಬಾ ಪ್ರಾಪರ್ಟೀಸ್ನೆಲ್ಲ ಇಟ್ಕೊಂಡಿದ್ದಾರೆ. ಲೈಕ್ ಮೆಟರ್ನಿಟಿ ಶೂಟ್ ಆಗಿರ್ಬೋದು, ನ್ಯೂ ಬಾರ್ನ್ ಬೇಬಿ ಶೂಟ್ ಆಗಿರ್ಬೋದು, ಬರ್ಡೇ ಶೂಟ್ಸು, ಜೊತೆಗೆ ಇಲ್ಲಿ ರೀಲ್ಸ್ ಎಲ್ಲದನ್ನು ಮಾಡಿಸ್ಕೊಳ್ಬಹುದು, ಅವರೇ ಮಾಡಿಕೊಡ್ತಾರೆ. ಇಬ್ಬರು ಮಕ್ಕಳಿರೋದ್ರಿಂದ ನಾನು ಒಬ್ಳು ಕೈಲಿ ಹಿಡಿಯೋದಕ್ಕಾಗೋದಿಲ್ಲ ಅಂತ ಹೇಳಿ ಸೋನೂ ಕರ್ಕೊಂಬಂದಿದ್ದೆ. ಅವಳಿಗೂ ಫಸ್ಟ್ ಹೇಳಿದೆ ಇಂಥ ದಿನ ಶೂಟ್ ಇದೆ, ಸೊ ಫ್ರೀ ಮಾಡ್ಕೊ ಅಂತ ಹೇಳಿ ಅವಳು ಫ್ರೀ ಮಾಡಿಕೊಂಡು ನನ್ನ ಜೊತೆನಲ್ಲಿ ಬಂದಿದ್ಲು. 4th ಇಯರ್ ಬರ್ಡೇ ಆಗಿರೋದ್ರಿಂದ 4 ಅಂತ ಬಲೂನ್ ಎಲ್ಲ ಹಾಕಿ ಫೋಟೋಸನ್ನು ತೆಗಿತಾಯಿದ್ರು. ಅವರು ಯಾವ ರೀತಿಯಲ್ಲಿ ಹೇಳ್ತಾ ಇದ್ರೋ ಆ ರೀತಿಯಲ್ಲಿ ಇವಳು ಕೇಳ್ತಾ ಇದ್ಲು. ಸೆಲೆಬ್ರೇಷನ್ ಅಂದ್ರೇ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಅಲ್ವಾ. ಇನ್ನು ಡ್ರೆಸ್ ಕಲರ್ನ ಕೇಳಿಕೊಂಡು ಕೇಕ್ನ ಕೂಡ ಅದೇ ರೀತಿಯಲ್ಲಿ ಕಸ್ಟಮೈಸ್ ಮಾಡಿಸ್ಕೊಂಡು ಬಂದಿದ್ರು. ಸ್ನೋ ಸ್ಪ್ರೇ ಎಲ್ಲ ಹಾಕಿ ಫೋಟೋಸನ್ನು ತೆಗಿತಾಯಿದ್ರು. ಫೋಟೋಸ್ ತುಂಬ ಚೆನ್ನಾಗಿ ಬರ್ತಾಯಿತ್ತು. ಈ ಸಲ ಬರ್ಡೇ ಸ್ವಲ್ಪ ಡಿಫ್ರೆಂಟ್. ಯಾಕೆ ಅಂತಂದರೆ ಮೇಯ್ನು ಫ್ಯಾಮಿಲಿ, ಆ ಫ್ಯಾಮಿಲಿನಲ್ಲಿ ಮೇಯ್ನು ಫಾದರು. ಈ ಸಲ ಬರ್ಡೇಗೆ ಅವರಪ್ಪ ಮಿಸ್ ಆಗಿರೋದ್ರಿಂದ ಸೆಲೆಬ್ರೇಷನ್ ಏನೂ ಜಾಸ್ತಿ ಇರಲ್ಲ. 1st ಇಯರ್ ಬರ್ಡೇನ ತುಂಬ ಗ್ರ್ಯಾಂಡಾಗಿ ಚಿಂತಾಮಣಿನಲ್ಲಿ ಮಾಡಿದ್ವಿ. 2nd ಇಯರ್ ಬರ್ಡೇನ ಅಷ್ಟೇ ಗ್ರ್ಯಾಂಡಾಗಿ ನಮ್ಮೂರಲ್ಲಿ ಮಾಡಿದ್ವಿ. 3rd ಇಯರ್ ಬರ್ಡೇಗೆ ರೆಸಾರ್ಟಿಗೆ ಹೋಗಿದ್ವಿ. ಫ್ಯಾಮಿಲಿ ಪೂರ್ತಿ ಆಚೆ ಹೋಗಿ ಲಂಚ್ ಮಾಡ್ಕೊಂಡು ಬಂದಿದ್ದು, ಅದೆಲ್ಲದು ತುಂಬ ಚೆನ್ನಾಗಿತ್ತು. ಈ ವರ್ಷದ ಬರ್ಡೇ ಅಷ್ಟು ಗ್ರ್ಯಾಂಡ್ ಇಲ್ಲ, ಆಚೆ ಹೋಗೋದಕ್ಕೂ ಆಗೋದಿಲ್ಲ. ಜೊತೆಯಲ್ಲಿ ಮೇಯ್ನ್ ಫ್ಯಾಮಿಲಿ ಪಿಲ್ಲರ್ ಅವರಪ್ಪನೇ ಮಿಸ್ ಆಗಿರೋದ್ರಿಂದ ಸೆಲೆಬ್ರೇಷನ್ ಅಷ್ಟೊಂದು ಗ್ರ್ಯಾಂಡಾಗಿ ಮಾಡೋದಕ್ಕೂ ಮನಸ್ಸಿಲ್ಲ. ಸೊ ಆ ಒಂದು ಇದಕ್ಕೋಸ್ಕರನೇ ಈ ಖುಷಿನಾದರೂ ಅವಳಿಗೆ ಸಿಗಲಿ ಅಂತ ಹೇಳಿ 4th ಇಯರ್ ಬರ್ಡೇ ನೆನಪಿಗೆ ನಾನು ಬರ್ಡೇ ಶೂಟನ್ನು ಮಾಡಿಸ್ತಾ ಇದ್ದೀನಿ. ಫೋಟೋಶೂಟ್ ಎಲ್ಲ ತುಂಬ ಚೆನ್ನಾಗಾಯಿತು. ಬಟ್ ಅಕ್ಕ ಇವನು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದ, ಚೆನ್ನಾಗಿ ರೆಡಿ ಆಗಿದ್ದ. ಒಂದೇ ಒಂದು ಸಿಂಗಲ್ ಫೋಟೋ ತೆಕ್ಕೊಡಿ ಅಂದ್ರೂ ಬೇರೆ ಥೀಮೇ ಬುಕ್ ಮಾಡಬೇಕು, ಒಂದು ಮಗುಗೆ ಬುಕ್ ಮಾಡಿದ್ರೆ ಒಂದು ಮಗುದಷ್ಟೇ ಫೋಟೋಸ್ ತೆಕ್ಕೊಡ್ತೀವಿ ಅಂತ ಹೇಳಿದ್ರು. ಅದೊಂದು ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ನಮಗೆ. ಇಷ್ಟೆಲ್ಲ ದುಡ್ಡು ಕೊಟ್ಟು ಫೋಟೋಶೂಟ್ ಮಾಡಿಸಿದ್ಮೇಲೆ ಇಬ್ರದ್ದು 1-2 ಫೋಟೋಸ್ ಆದರೂ ತೆಕ್ಕೊಡ್ಬೋದಾಗಿತ್ತು ಅವರು. ಇನ್ನೇನು ಎಡಿಟ್ ಅಂತೂ ಮಾಡಲ್ಲ, ಅವ್ರೇನು ಫ್ರೇಮ್ ಕೂಡ ಮಾಡಿ ಕೊಡ್ತಾ ಇರಲಿಲ್ಲ, ಕ್ಯಾಮ್ರಾದಲ್ಲಿ ತೆಗೆದು ವಾಟ್ಸಪ್ಪಲ್ಲಿ ಕಳಿಸ್ತಾ ಇದ್ರು. ಅಷ್ಟು ಕೂಡ ಕಾಂಪ್ರಮೈಸ್ ಆಗಲಿಲ್ಲ ಅಂದರೆ ಸ್ವಲ್ಪ ಕಷ್ಟ ಇದೆ ಮುಂದಕ್ಕೆ ಅಂತ ಅನ್ನಿಸ್ತು. ಸೊ ಫಸ್ಟ್ ಟೈಮ್ ಹೋಗಿದ್ವಿ, ಏನೋ ಮಾಡಿಸ್ಕೊಬೇಕಾಗಿತ್ತು, ಮಾಡ್ಕೊಂಡು ಬಂದ್ವಿ. ಬಟ್ ಲಾಸ್ಟಲ್ಲಿ ಸ್ವಲ್ಪ ಬೇಜಾರಾಯಿತು ಅವರು ಆ ಥರ ನಡ್ಕೊಂಡಿದ್ದು. ಫೋಟೋಸ್ ಕಳಿಸಿದ್ದಾರೆ ನೋಡಿ, ಎಷ್ಟು ಮುದ್ದಾಗಿ ಬಂದಿದೆ ಅಂತ. ಮಗಳು ಎಷ್ಟು ಬೇಗ ಬೆಳೀತಾ ಇದ್ದಾಳೆ. 1st ಇಯರ್ ಆಯಿತು, 2nd ಇಯರ್ ಆಯಿತು, ಈಗ 4th ಇಯರ್ ಬರ್ಡೇ. ಅವಳಿಗೆ ಹೋಗ್ತಾ ಹೋಗ್ತಾ ನಂಬರ್ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗೆ ಮಗಳು ಕೂಡ ಬೆಳೀತಾ ಹೋಗ್ತಾಳೆ. ಒಂದಷ್ಟು ಫೋಟೋಸನ್ನು ಎಡಿಟ್ ಮಾಡಿ ಕಳಿಸಿದ್ರು. ಎಡಿಟ್ ಮಾಡಿರೋದಂತೂ ತುಂಬಾ ಬ್ಯೂಟಿಫುಲ್ಲಾಗಿ ಬಂದಿದ್ವು ಫೋಟೋಸ್. ಇಷ್ಟ ಆಯಿತು ನನಗೆ. ಅದಾದಮೇಲೆ ಪಾನಿಪುರಿ ತಿನ್ನಬೇಕು ಅಂತಂದ್ಲು ಸಾಯಂಕಾಲ. ನಮ್ಮ ಅಪ್ಪಾಜಿ ಕೂಡ ಊರಿಂದ ಬಂದಿದ್ದರಿಂದ ಮೊಮ್ಮಗಳು ಹಠ ಮಾಡ್ತಿದ್ಲು ಅಂತ ಹೇಳಿ ಪಾನಿಪುರಿ ಕೊಡಿಸ್ಕೊಂಡು ಹೋಗೋದಕ್ಕೆ ಬಂದಿದ್ದಾರೆ. ಅವಳೇನು ಜಾಸ್ತಿ ತಿನ್ನಲಿಲ್ಲ. ಇವನು ಬಂದಿದ್ದ, ಪಾನಿಪುರಿಯಲ್ಲಿರೋ ಬಟಾಣಿನ ಮಾತ್ರ ತಿಂತಾ ಇದ್ದ. ಇವನು ಖಾರ ತಿನ್ನೋದಿಲ್ಲ. ಜೊತೆಗೆ ಕೇಕ್ ಬೇರೆ ಇತ್ತಲ್ಲ ಮನೆಯಲ್ಲಿ, ಫೋಟೋಶೂಟಿಗೆ ಅಂತ ತೊಗೊಂಬಂದಿದ್ದು. ನಮ್ಮಪ್ಪ ಅಂತೂ ಅವಳು ಯಾವ ವರ್ಷದ ಬರ್ತಡೇಗೂ ಇರಲಿಲ್ಲ. ಅಟ್ಲೀಸ್ಟ್ ಈ ಸಲ ಸೆಲೆಬ್ರೇಷನ್ಗಾದರೂ ಇರಲಿ ಅಂತ ಹೇಳಿ ಹೆಂಗಿದ್ರು ಮನೆಗೆ ಬಂದಿದ್ರು. ಬರ್ಡೇ ಟೈಮಿಗಂತೂ ಮತ್ತೆ ಬರಲ್ಲ ಅವರು ಅಂತ ಹೇಳಿ ಇದ್ದಿದ್ದ ಕೇಕನ್ನೇ ಇಬ್ಬರು ತಾತಂದಿರನ್ನು ಕೂರಿಸಿ ಕಟ್ ಮಾಡಿಸಿದ್ವಿ. ಅವಳಿಗಂತೂ ತುಂಬ ಖುಷಿಯಾಯಿತು.
ಈ ಬರ್ಡೇಗೆ ಅಂದರೆ ಮೇನ್ ಬರ್ತ್ಡೇ ಅಲ್ಲದೆ ಇದ್ರೂ ಈ ಒಂದು ಖುಷಿಯಲ್ಲಿ ನಮ್ಮ ಅಪ್ಪಾಜಿ ಇದ್ರಲ್ಲ ಅಂತ ನನಗೆ ಒಂದು ಸಮಾಧಾನ ಆಯಿತು. ಅವಳ ಬರ್ಡೇನ ಆ್ಯಕ್ಚುಯಲ್ಲಾಗಿ ಸೆಲೆಬ್ರೇಟ್ ಮಾಡಿದ್ರು ಯಾರಾದರೂ ಒಬ್ಬರು ಮಿಸ್ ಆದರೆ ಅದು ಒಂದು ಬೇಜಾರಿರುತ್ತಲ್ವ. ನಮ್ಮಪ್ಪ 3 ವರ್ಷದ ಬರ್ಡೇಗೂ ಇರಲಿಲ್ಲ, 4ನೇ ವರ್ಷದ ಬರ್ಡೇಗಿಂತ ಮುಂಚೆನೇ ಬಂದಿದ್ರು ಈ ಬರ್ಡೇನ ಸೆಲೆಬ್ರೇಟ್ ಮಾಡಿದ್ದು ನನಗೆ ತುಂಬಾ ಖುಷಿ ಆಯಿತು. ನಮ್ಮ ಅತ್ತೆ ಅಂತೂ ಯಾವ ಲೈಟ್ ಹಾಕಿದ್ರೆ ಫೋಟೋಸ್ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಎಲ್ಲ ಲೈಟ್ಸ್ನೂ ಆನ್ ಮಾಡೋದು ಆಫ್ ಮಾಡೋದು ಮಾಡ್ತಾಯಿದ್ರು. ಇಬ್ಬರು ತಾತಂದ್ರಿಗೂ ಕೇಕ್ ತಿನ್ನಿಸೋದ್ರ ಮೂಲಕ ಒಂದು ಮಿನಿ ಬರ್ತ್ಡೇ ಸೆಲೆಬ್ರೇಟ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಪ್ರತಿ ಸಲ ಬರ್ಡೇಗೂ ಯಾರಾದರೂ ಒಬ್ಬರು ಮಿಸ್ ಆಗಿರ್ತಾರೆ. ಈ ಒಂದು ಸೆಲೆಬ್ರೇಷನಲ್ಲಿ ನಮ್ಮ ಅಪ್ಪಾಜಿ ಇದ್ದರು, ನಮ್ಮಮ್ಮ ಇಲ್ಲ, ಅವ್ರು ಊರಲ್ಲಿದ್ದಾರೆ. ನಮ್ಮಪ್ಪ ಒಂದು ಸರ್ಪ್ರೈಸ್ ವಿಸಿಟ್ ಕೊಟ್ಟರು ಅಂತಲೇ ಹೇಳ್ಬೋದು. ಅವ್ರು ಬರ್ತಾರೆ ಅಂತ ನನಗೆ ಐಡಿಯಾನೇ ಇರಲಿಲ್ಲ, ಬಟ್ ಬಂದಿದ್ದಂತೂ ತುಂಬ ಖುಷಿ ಆಯಿತು. ಹಾಗಾಗಿ ಮೆಮೊರಿಗೆ ಅಂತ ಹೇಳಿ ಒಂದಷ್ಟು ಫೋಟೋಸನ್ನು ತಕ್ಕೊಂಡ್ವಿ. ಇನ್ನು ನಮ್ಮ ಅತ್ತೆ ಕಾರ್ತಿಕ ಮಾಸದ ಕಡೆಯ ವಾರ ಅಂತ ಹೇಳಿಬಿಟ್ಟು ದೀಪಗಳನ್ನೆಲ್ಲ ಮನೆ ಹತ್ರ ಅಂಟಿಸಿ ಇಡ್ತಾಯಿದ್ರು. ಇನ್ನು ಸ್ವಲ್ಪ ದೀಪಾವಳಿಗೆ ತಂದಿರೋ ಪಟಾಕಿ ಎಲ್ಲ ಇದ್ವು, ಹಾಗಾಗಿ ಅದನ್ನು ಹಚ್ಚಿ ಖಾಲಿ ಮಾಡೋಣ ಅಂತ ಹೇಳಿ ಅಂಟಿಸ್ತಾ ಇದ್ವಿ. ಒಂಥರ ಮಿನಿ ದೀಪಾವಳಿ ಸೆಲೆಬ್ರೇಟ್ ಮಾಡ್ದಂಗೆ ಇತ್ತು. ಮನೆ ಮುಂದೆ ಎಲ್ಲ ದೀಪ ಅಂಟಿಸಿ ದೀಪಾವಳಿ ಮಾಡ್ತಾಯಿದ್ದೀವೋ ಇವಳು ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಾಯಿದ್ದೀವೋ ಒಂದು ಗೊತ್ತಾಗ್ತಾ ಇರಲಿಲ್ಲ. ಒಟ್ಟಿನಲ್ಲಿ ಎಲ್ಲದನ್ನು ಮಾಡ್ತಾಯಿದ್ವಿ. ನಮ್ಮ ಅಪ್ಪಾಜಿ ನಮ್ಮ ಜೊತೆಯಲ್ಲಿ ಈ ಥರ ಪಟಾಕಿ ಹೊಡೆದಿರೋದು ನನಗೆ ನೆನಪೇ ಇಲ್ಲ. ತುಂಬ ಚಿಕ್ಕವರಾಗಿದ್ದಾಗ, ದೊಡ್ಡವರಾಗ್ತಾ ಆಗ್ತಾ ಆಸೆಗಳೆಲ್ಲ ಅಷ್ಟೊಂದು ಇರೋದು ಇಲ್ಲ. ಬಟ್ ಮೊಮ್ಮಕ್ಕಳು ಜೊತೆ ಅವ್ರು ಈ ಥರ ಖುಷಿಯಾಗಿರೋದನ್ನು ನೋಡಿ ನನಗಂತೂ ನಿಜವಾಗ್ಲೂ ಕಣ್ಣು ಮನಸ್ಸು ಎರಡೂ ತುಂಬಿ ಬಂತು ಅಂತಲೇ ಹೇಳ್ಬೋದು. ಈ ಮೂಮೆಂಟ್ ನನಗೆ ತುಂಬಾ ಖುಷಿ ಕೊಟ್ಟಂಥ ಮೂಮೆಂಟ್ ಆಗಿತ್ತು. ನೋಡಿದ್ರಿ ಅಲ್ವಾ, ಇದಾಗಿತ್ತು ಇವತ್ತಿನ ವ್ಲಾಗ್. ಇವತ್ತು ಒಂಥರ ಮಿನಿ ಬರ್ತ್ಡೇ ಸೆಲೆಬ್ರೇಷನ್ನು, ದೀಪಾವಳಿ ಸೆಲೆಬ್ರೇಷನ್ನು ಎಲ್ಲ ಒಟ್ಟೊಟ್ಟಿಗೆ ಆದಂಗಾಯಿತು. ಎ ಡೇ ಸ್ಪೆಂಟ್ ಹ್ಯಾಪಿಲಿ ಅಂತಲೇ ಹೇಳ್ಬೋದು. ನನಗಂತೂ ತುಂಬ ಖುಷಿ ಆಯಿತು ನಮ್ಮಪ್ಪ ಜೊತೆ ಇಷ್ಟು ಟೈಮ್ ಸ್ಪೆಂಡ್ ಮಾಡಿದ್ದಕ್ಕೆ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಸಿಗ್ತೀನಿ ಮತ್ತೆ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್.